90% ಮಹಾತ್ಮರು ಪೂಜ್ಯರು ಬಿದರ್ ಭಾಗದೊಳಗೆ ಇಲ್ಲೇ ವಿಜಯಪುರ ಬಾಗಲಕೋಟದವ್ರ. ನಮ್ಮ ನಾಡು ನೋಡ್ರಿ, ಪಂಚ ನದಿಗಳಿಂದ ಕೂಡಿರುವಂತ ಈ ವಿಜಯಪುರ, ಇಲ್ಲಿ ಮಹಾತ್ಮರು ಪುಣ್ಯ ಪುರುಷರು ನಡೆದಾಡಿರುವಂತ ಪುಣ್ಯ ಭೂಮಿ ಇದು. ಬಹಳ ಜನ ಪರಮ ಪೂಜ್ಯರು ನಡೆದಾಡಿ ಹೋಗಿರುವಂತ ಪಾವನ ಭೂಮಿ. ಒಂದು ಕಡೆ ನೋಡ್ರಿ, ಇಲ್ಲೇ ಬಸವನ ಬಾಗೇವಾಡಿ. ಬಸವನ ಬಾಗೇವಾಡಿ ಒಳಗ ಎಂತ ದೊಡ್ಡ ಶರಣ ಬಸವಣ್ಣ. ಇಡೀ ನಮ್ಮ ಕೇವಲ ನಾಡು ಅಷ್ಟೇ ಕಂಗೊಳಿಸುವುದಲ್ಲ, ಇಡೀ ದೇಶ ವಿದೇಶದೊಳಗ ಬಸವನ ಬಾಗೇವಾಡಿ ಕಡೆ ತಿರುಗುವ ಹಂಗ ಬಸವಣ್ಣ ಮಾಡಿದ ಮಹಾಮಾನವತವಾದಿಯಾಗಿ. ನೋಡ್ರಿ, ಇದೇ ವಿಜಯಪುರದೊಳಗ ಇಂಡಿ ತಾಲೂಕು ಒಂದು ಸಣ್ಣ ಪುಟ್ಟ ಗ್ರಾಮ, ಮೀರಗಿ ಅನ್ನುವಂತ ಒಂದು ಸಣ್ಣ ಹಳ್ಳಿ. ಆ ಮೀರಗಿ ಒಳಗ ಅಲ್ಲೇ ಆಜುಬಾಜು ಒಂದು 2 ಕಿಲೋಮೀಟರ್ ಊರುಗಳು ಬರ್ತಾವು. ಮೀರಗಿ ಬಹಳ ಸಣ್ಣ ಊರದು. ಆ ಊರಿನೊಳಗ ಶರಣ ದಂಪತಿಗಳು, ಅವ್ರ ಹೆಸರು ಕಾಶಿಬಾಯಿ ತಾಯಿ, ತಂದೆ ಶಿವಪ್ಪನವರು. ಆ ದಂಪತಿಗಳು ಎಷ್ಟು ಅನ್ಯೋನ್ಯವಾಗಿದ್ರು ಅಂದ್ರ, ಒಂದು ಕಡೆ ಇತಿಹಾಸದೊಳಗೆ ನಾವೆಲ್ಲರೂ ಕೂಡ ನೋಡ್ತೀವಿ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅಂತ ನಾವೆಲ್ಲರೂ ಕೂಡ ಇತಿಹಾಸವನ್ನ ನೋಡ್ತೀವಿ. ಆ ಸತಿಪತಿಗಳನ್ನು ನೋಡಿದಾಗ ನಮಗ ಅನಿಸ್ತಿತ್ತು. ನೋಡ್ರಿ, ಆ ಶಿವಪ್ಪ ಮತ್ತು ಕಾಶಿಬಾಯಿ ದಂಪತಿಗಳ ಆ ಊರಿನೊಳಗೆ ಯಾರ ಬರ್ಲಿ ಅವ್ರ ಮನೆಗೆ, ಯಾರ ಮನೆಗೆ ಬಡವರು ಬಿಜ್ಜರು ಯಾರ ಬಂದ್ರು ಕೂಡ ಅವ್ರ ಮನೆಗೆ ಒಳಗೆ ಕರೆದು ಮೊದಲ ನೀರು ಕೊಡೋದು, ಪ್ರಸಾದ ಬೇಕೇನ್ರಿ ಅಂತ ಕೇಳೋದು. ಈಗೆಲ್ಲ ಈಗಿನ ದಿನಮಾನ ಅದಾವನ್ರಿ, ಹಳ್ಳಿ ಕಡೆ ಹೋದ್ರೆ ಕಾಣ್ತೇವೆ ನಾವು. ಅದ್ರಾಗ ಈ ಸಿಟಿ ಅಂತ ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಹೋದ್ವಿ ಅಂದ್ರ ಕೇಳಬೇಡ್ರಿ, ಕದ ಮುಚ್ಕೊಂಡು ಕೂಡ್ತಾರ ಅವರು. ಆಗಿನ ಕಾಲದೊಳಗ ನಮ್ಮ ಹಿರಿಯರು ಹೇಳ್ತಿದ್ರ, ಕದವನ್ನ ತೆರೆದಿಡ್ರಿ, ಮನೆ ಮುಂದೆ ಒಂದು ಬಾವಿ ಇರ್ಲಿ, ಮನೆ ಮುಂದೆ ಒಂದು ಗಿಡ ಇರ್ಲಿ. ಯಾಕ ಆ ಪದ್ಧತಿಗಳನ್ನ ಮಾಡಿದ್ರು ಅಂದ್ರ, ಯಾರ ಬೀಗರು ಬರ್ಲಿ ನಮ್ಮ ಮನೆಗೆ, ಅವ್ರು ಬಂದ್ರು ಅಂದ್ರ ಹೊರಗೆ ಬಾವಿತ್ತು ಅಂದ್ರ ಕಾಲ ಮಜ್ಜನವನ್ನು ಮಾಡ್ಕೊಂಡು, ಮುಖಮರ್ಜನವನ್ನು ಮಾಡ್ಕೊಂಡು ಒಳಗ್ ಬರ್ತಿದ್ರು. ಬಾಗಿಲು ತೆಗದ ಇರ್ತಿದ್ದು. ಈಗ ಸಿಟಿಗೆ ಹೋದ್ವಿ ಅಂದ್ರೆ ಏನಿರ್ತಾವ್ರಿ, ಈಗ ಬಾಗಿಲು ತೆರೆದಿರ್ತಾವನ್ರಿ, ಅದ್ರಾಗ ಹೊರಗೊಂದು ಗೇಟ್ ಹಾಕಿರ್ತಾರ, ಹೊರಗೆ ಬೋರ್ಡ್ ಹಾಕಿರ್ತಾರ. ಅವಾಗ ಬೋರ್ಡ್ ಹೆಂಗಿದ್ದು ರೀ, ಶರಣಾರ್ಥಿಗಳು, ಶರಣರಿಗೆ ಸುಸ್ವಾಗತ, ಹದಳು ಬನ್ನಿ, ಎಷ್ಟು ಅದ್ಭುತವಾಗಿರುವಂತ ಬೋರ್ಡ್ಗಳ್ರಿ. ನಾವೆಲ್ಲರೂ ಕೂಡ ಬಸವ ಪುರಾಣವನ್ನ ನೋಡುವಂತ ಸಂದರ್ಭದೊಳಗ ಆ ಬಸವ ಪುರಾಣದೊಳಗ ಕಲ್ಯಾಣದ ವರ್ಣನೆ ಎಷ್ಟು ಅದ್ಭುತವಾಗಿತ್ತು. ಆ ಬಸವಣ್ಣನ ಕಲ್ಯಾಣ, ಅಲ್ಲಿರುವಂತ ಶರಣರು ಯಾರು ಕೂಡ ಮೈಗಡ್ರಲ್ಲ, ಕಟ್ಟಿ ಕುಂತ ವಚನಗಳನ್ನ ಪಠಿಸೋರು. ರಾತ್ರಿ 8-9 ಗಂಟೆ ಆಯ್ತಂದ್ರೆ ಇಡೀ ಹಗಲತ್ತು ದುಡಿದು ಆರಾಮ್ ರಾತ್ರಿ ನಿದ್ದೆ ಮಾಡ್ತಿದ್ರು ಅವರು. ಈಗಿನ ಒಂದರ ನಿದ್ದೆ ಬರ್ತಾವನ್ರಿ ರಾತ್ರಿ ಮಲ್ಕೊಂಡಾಗ. ನಾ ಹಳ್ಳಿದ ಹೇಳಾಕತ್ತಿಲ್ರಿ, ಪಟ್ಟಣದ ಹೇಳಾಕತ್ತೇನೆ ನಿಮ್ಗೆ ಹೆಂಗ್ ಪರಿಸ್ಥಿತಿ ಹೆಂಗೈತೆ ಅನ್ನೋದಕ್ಕೆ. ಒಟ್ಟೆ ಇಲ್ಲ, ಆಗಿನ ಎಷ್ಟು ಚಂದ ಬೋರ್ಡ್ಗಳು. ಈಗ ಸಿಟ್ಯಾಗ ಬೋರ್ಡ್ಗಳು ಏನಿರ್ತಾವ್ರಿ, ನಾಯಿ ಇದೆ ಬರಕ್ ಹೋಗ್ಬಿಡ್ರಿ ಅಂತ ಹೇಳ್ತಾರ ಅವ್ರು. ಬೋರ್ಡ್ ಏನ್ರಿ ಅದು, ಆ ಮನೆಗೆ ಬೋರ್ಡ್ ಇರಂಗಿಲ್ಲ. ಮೊದಲು ಬೋರ್ಡ್ ಹೋಗಿದ ತಕ್ಷಣ ನಮ್ಗೆ ಕಾಣೋದೇನ್ರಿ, ನಾಯಿ ಇದೆ ಒಳಗೆ ಬರಕ್ ಹೋಗ್ಬಿಡ್ರಿ. ಅದು ನಾಯಿ ಎಚ್ಚರಾಗೈತೆ ನೋಡ್ರಿ ಅದು. ನೋಡ್ರಿ, ನಮ್ಮ ಸಿಟಿ ಪಟ್ಟಣದ ಪದ್ಧತಿಗಳು ಹೆಂಗಾಗಿಬಿಟ್ಟವು. ಅದ ಹಳ್ಳಿಗೆ ಬಂದ್ರು ಅಂದ್ರ, ಜನ ಹಳ್ಳಿಗೆ ಬಂದ್ರು ಅಂದ್ರ, ಹಳ್ಳಿ ಒಳಗೆ ಒಬ್ಬ ದನದ ಬಂದ ಮನುಷ್ಯ ಹಿಂಗ ಕಟ್ಟಿ ಮೇಲೆ ಕುಳಿತಿದ್ದ ಅಂದ್ರ ಅವು ಹೊರಗೆ ಬಂದು ಕರೆಯೋದೇನ್ರಿ, ಬಾಯಪ್ಪ ಯಾವ ಊರಿಂದ ಬಂದಿ, ಬಾ ಸ್ವಲ್ಪ ನೀರು ಕುಡಿತೇನ, ಬಾಯಾರಿಕೆ ಹಾಕಿ ಕುಳಿತಂಕ ಅಂತದ, ಹಸುವಾಗೈತೇನ, ಸ್ವಲ್ಪ ಒಂದ್ ಚರಿಗೆ ನೀರು ತಗೋ, ಏನ್ರ ಉಂತಿಯೇನಂತ ಈ ಹಳ್ಳಿ ಅವುಗಳ ಕೇಳ್ತಾರ. ಅದೇ ಸಿಟಿಗೆ ಹೋದ್ವಿ ಅಂದ್ರೆ ಹೊಟ್ಟೆ ಇಲ್ಲ ಅಲ್ಲಿ ಕಾಳಜಿ ಅನ್ನೋದೇ ಇಲ್ಲ ಅಲ್ಲಿ. ಅವ ಸತ್ತ ನೆಲಕ್ಕೆ ಬೀಳಿ, ಅವ ಚಕ್ರ ಬಂದ ನೆಲಕ್ಕೆ ಬೀಳಿ ಬಂದು ಮುಟ್ಟಂಗಿಲ್ಲ ಅಲ್ಲಿ ಹೊಟ್ಟೆ. ಆ ಸಿಟಿ ಪದ್ಧತಿ ನೋಡ್ರಿ. ನಮ್ಮ ವಿಜಯಪುರ ಬಸವನ ಬಾಗೇವಾಡಿ ಒಂದು ಸಣ್ಣ ಹಳ್ಳಿ ಮಿರಗಿ, ಇಂಡಿ ಪಟ್ಟಣದೊಳಗೆ ಬರುವಂತ ಒಂದು ಸಣ್ಣ ಪಟ್ಟಣ ಮಿರಗಿ. ಅಲ್ಲಿ ಕಾಶಿಬಾಯಿ ತಾಯಿ ಎಲ್ಲ ಬಂದಂತ ಶರಣರಿಗೆ, ಬಂದಂತ
ಭಕ್ತರಿಗೆ ಬಂದಂತ ಎಷ್ಟೋ ಜನ ಬಡವರಿಗೆ ಒಳಗ ಕರೆದ ಒಂದು ಸ್ವಲ್ಪ ಪ್ರಸಾದವನ್ನ ಸ್ವಲ್ಪ ನೀರು ತಗೊಳ್ರಿ ಅಂತ ಕೇಳುವಂತ ಒಂದು ಪದ್ಧತಿ ದಾಸೋಹ ಭಾವ. ನೋಡ್ರಿ ಎಷ್ಟು ದೊಡ್ಡ ಗುರು ಪರಂಪರೆ. ನಾವು ಊರೊಳಗ ಅನ್ನಕದಿರ್ತೀವಿ, ಒಬ್ಬ ಮಗ ಬಹಳ ಚಲೋ ಅದಾನಂದ್ರ ಅದಕ್ಕೆ ನಾವು ಆ ಮನೆಯ ತಂದೆ ತಾಯಿಗಳು ಬಹಳ ಚಲೋ ಅದಾರಿ ಅಂತ ಮಾತಾಡ್ತೀವಿ ನಾವು. ಮಗ ಬಹಳ ಚಲೋ ಅದಾನಂದ್ರ ತಂದೆ ಬಹಳ ಚಲೋ ಅದಾನ, ಮಗಳು ಬಹಳ ಚಲೋ ಅದಾಳ ಅಂದ್ರ ಅಲ್ಲಿ ತಾಯಿ ಬಹಳ ಚಲೋ ಅದಾಳ. ಆ ಮನೆ ಒಳಗ ಒಳ್ಳೆ ಸಂಸ್ಕಾರ ಇತ್ತು ಅಂದ್ರ ಮಕ್ಕಳು ಬಹಳ ಚಲೋ ಹುಟ್ಟತಾವ. ನೋಡ್ರಿ, ಮನೆ ಒಳಗ ತಂದೆನ ಕುಡಿತಿದ್ದ ಅಂದ್ರ ಮಗ ಕುಡಿಯೋದ್ ಬಿಡ್ತಾನೇನ್ರಿ? ಮನೆ ಒಳಗ ತಂದೆ ಆ ಸಣ್ಣವಿದ್ದಾಗ ಆತನನ್ನ ಮಠಕ್ಕೆ ಕರ್ಕೊಂಡು ಬಂದು ಇಂಥ ಪ್ರವಚನ ಕರ್ಕೊಂಡು ಬಂದು ಕೂಡಿಸಿ ಅಲ್ಲಿ ನೋಡ್ರಪ್ಪ ಮಹಾತ್ಮರದಾರ ನಮಸ್ಕಾರ ಮಾಡ್ಬೇಕ, ಪಾದಕ್ಕೆ ನಮಸ್ಕಾರ ಮಾಡ್ಬೇಕಂತ ಹೇಳಿದಾಗ ಆ ಮಕ್ಕಳು ಕೂಡ ಕಲಿತಾವ. ಮಗ ಅಪ್ಪ ದಿನ ಮಗನ ಪಟ್ಪಟ್ಟಿ ಮೇಲೆ ಕೂಡಿಸ್ಕೊಂಡು ಬಾರ್ ಅಂಗಡಿಗೆ ಸಿನಿಮಾ ಥಿಯೇಟರ್ಗೆ ಕರ್ಕೊಂಡು ಹೋದ್ರ ಮುಂದೆ ಅವನು ಅದ ಹಿಡಿತಾನ ಹಾದಿ. ನೀವು ಅರ್ಧಂಬರ್ಧ ಕುಡುಕಿರ್ತೀರಿ, ಅವ್ನು ದೊಡ್ಡ ಕುಡುಕಾಗಿ ಬೆಳಗಿರ್ತಾನ ನಾಡಿನೊಳಗೆ. ನೋಡ್ರಿ, ಮಕ್ಕಳು ಬಹಳ ಚಲೋ ಬೆಳಿಬೇಕಾಗಿತ್ತಂದ್ರೆ ತಂದೆ ತಾಯಿಗಳ ಪಾತ್ರ ಬಹಳ ದೊಡ್ಡದೈತು. ಅದೇ ಒಬ್ಬ ಮಗ ತಂದೆ ತಾಯಿಗಳ 18 ವರ್ಷ ತನಕ ಬೆಳೆಸ್ತಾರ. ಮುಂದೆ ನೋಡ್ರಿ, ಯಾವಾಗ ತಾಯಿ ತನ್ನ ಗರ್ಭದೊಳಗಿಟ್ಟುಕೊಂಡ ಮಗನನ್ನ ಆತ ಭೂಮಿಗೆ ಬಂದಾಗ 6 ವರ್ಷಗಳ ನಿರಂತರವಾಗಿ ಆ ಮಗುವಿಗೆ ಒಳ್ಳೆಯ ಸಂಸ್ಕಾರವನ್ನ ಕೊಡ್ತಾಳ. ಆ ಮಗುವಿಗೆ ಲಾಲನೆ ಪಾಲನೆ ಪೋಷಣೆಯನ್ನು ಮಾಡ್ತಾಳ. ಅಂಬೆಗಾಲಿಟ್ಟುಕೊಂಡು ಹೋಗುವಂತ ಮಗು ಮುಂದೆ 6 ವರ್ಷ ಆದಾಗ ಆತನನ್ನ ರಕ್ಷಣೆ ಮಾಡೋರು, ಆತನಿಗೆ ಒಂದಿಷ್ಟು ವಿದ್ಯೆ ಶಿಕ್ಷಣವನ್ನು ಕೊಡೋರು ಯಾರ್ರಿ? ಗುರು. ಇವು 3 ಜನ ನಮ್ಮ ಜೀವನದೊಳಗೆ ಹೊಟ್ಟೆ ಮರಿಬಾರ್ದು ಅಂತ ನೋಡ್ರಿ. ಒಂದು ತಂದೆ, ಇನ್ನೊಂದು ತಾಯಿ, ಇನ್ನೊಂದು ಗುರು. ಇವ್ರು 3 ಜನ ನಮ್ಮ ಜೀವನದೊಳಗೆ ಹೊಟ್ಟೆ ಮರಿಬಾರ್ದು. ನೀವು ನೋಡ್ರಿ, ಬಹಳ ಕಷ್ಟದೊಳಗಿದ್ದಾಗ, ನಿಮಗೆ ಬಹಳ ತೊಂದರೆ ಬಂದಾಗ, ನೋವು ಬಂದಾಗ, ಕೆಳಗೆ ಬಿದ್ದಾಗ ನಿಮ್ಮನ್ನ ಯಾರ ಬಂದು ಹೊತ್ಕೋತಾರೇನ್ರಿ? ಇಲ್ಲ ಇಲ್ಲ, ಹೊತ್ಕೊಳ್ಳೋದಿಲ್ಲ. ನಮ್ಗೆ ಹಾಕ್ಬೇಕಂತಾರ. ನಿಮಗ ಬಹಳ ಚಲೋ ತಿಳಿಯುವಂಗ ಒಂದು ಉದಾಹರಣೆ ಕೊಡಬೇಕು ಅಂದ್ರ, ನೀವು ನೋಡ್ರಿ, ಎಲ್ಲ ರೊಕ್ಕವನ್ನ ಕಳ್ಕೊಂಡು ಸಾಲಗಾರರಾಗಿ ಬೀದಿ ಒಳಗ ಅಲಿಯುವಂತ ಸಂದರ್ಭದೊಳಗ ನಿಮ್ಮ ಕಡೆ ಯಾರು ಬಂದು ಮೂಸು ನೋಡಂಗಿಲ್ಲ. ಯಾಕ್ರಿ? ಅವನ ಕಡೆ ಏನೈತ್ರಿ ಅಂತಾರ. ನೀವು ಅದ ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆಗ್ರಿ, ಬ್ಯಾನ್ ಹತ್ಕೊಂಡು ಬರ್ತಾರ ನಿಮಗ. ನಮ್ಮವ್ರಿ, ನಿಮಗ ಪರಿಚಯ ಇರಂಗಿಲ್ಲ, ನಿಮಗ ಆ ವ್ಯಕ್ತಿ ಯಾರ ಅನ್ನೋದ ಗೊತ್ತಿರಂಗಿಲ್ಲ. ಆದ್ರೂ ಕೂಡ ದೂರ ನಿಂತು ಹೇಳಕದಿರ್ತಾರ, ನಮ್ಮವ್ರಿ, ನಮ್ಮ ಮನುಷ್ಯ ಅಂತ. ಯಾಕ್ರಿ? ಕಾಂಚನ ಮಾತನಾಡುವಾಗ ಯಾವ ಶಬ್ದಗಳು ಬೇಕಾಗಿಲ್ಲ ಅಂತ, ದುಡ್ಡು ಮಾತನಾಡುವಾಗ ಯಾವ ಅಕ್ಷರಗಳು ಬೇಕಾಗಿಲ್ಲ ಅಂತ. ನೋಡ್ರಿ, ಯಾವಾಗ ಗುರು ಮತ್ತು ತಂದೆ ತಾಯಿಗಳ ನಮ್ಮ ಜೀವನದೊಳಗೆ ಏನೂ ಇರ್ಲಿಲ್ಲ ಅಂದ್ರು, ನಾವು ಶೂನ್ಯದೊಳಗಿದ್ರು ಕೂಡ ನಮ್ಮನ್ನ ಬಂದು ಹೊತ್ತುಕೊಂಡು, ಮಗ ಯಾರು ಇರ್ಲಿಲ್ಲ ಅಂದ್ರೆ ಏನಾಯ್ತು, ನಾನು ನಿನ್ನ ಜೊತೆಗೆ ಅದೀನಿ ಅಂತ ನಿಮ್ಮನ್ನು ಹೊತ್ತುಕೊಳ್ಳುವಂತ 3 ಪದ ಅಂದ್ರ ಅದು ಒಂದು ತಂದೆ ತಾಯಿ ಗುರು ಬಿಟ್ರೆ ಯಾರು ಇಲ್ಲ. ನೋಡ್ರಿ, ಯಾರು ಇಲ್ಲ ಜೀವನದೊಳಗ. ನೋಡ್ರಿ, ಯಾವಾಗ ಈ ಪುರಾಣದ ಮೂಲ ಪುರುಷರಾಗಿರುವಂತ ಮುಗಳಕೋಡದ ಯಲ್ಲಾಲಿಂಗ ಮಹಾರಾಜರು, ಬಹಳ ಅದ್ಭುತವಾಗಿರುವಂತ ಪುರಾಣ ಇದು. ಮುಗಳಕೋಡದ ಯಲ್ಲಾಲಿಂಗ ಮಹಾ ಪುರಾಣ ಸ್ಮಶಾನವನ್ನೇ ಮುಕ್ತಿ ಮಂದಿರವನ್ನಾಗಿ ಮಾಡಿರುವಂತ ದೊಡ್ಡ ಪುರಾಣ, ದೊಡ್ಡ ಚರಿತ್ರೆ ಇದು. ನೋಡ್ರಿ, ಯಲ್ಲಾಲಿಂಗ ಮಹಾರಾಜರ ಗುರುವರ್ಯರಾಗಿರುವಂತ ತಂದೆ ತಾಯಿ ಹೆಸರೇನ್ರಿ? ಒಂದು ತಂದೆ ಶಿವಪ್ಪ, ತಾಯಿ ಕಾಶಿಬಾಯಿ. ಅವರ ಗುರುಗಳ ಹೆಸರು ಏನ್ರಿ? ನಿನ್ನ ಅಜ್ಜವ್ರು ಹೇಳಿದ್ರು, ನೆನಪೈತಾನ? ಹೊಡ್ರಿ ಚಪ್ಪಾಳಿ. ಯಾರು ಹೇಳ್ಯಾರ ಅವ್ರಿಗೆ? ಹೊಡಿಬೇಡ್ರಿ ಚಪ್ಪಾಳಿ. ಒಟ್ಟೆ ನಿಮ್ ಕಡೆ ಚಪ್ಪಾಳಿ ಹೊಡಿಸ್ಬಾರ್ದ್ರಿ. ಮುಂದಿನ ಸಲ ನಮ್ಮ ಇವರಿಗೆಲ್ಲ ಹೇಳೋದು ಏನಂದ್ರ, ಮುಂದಿನ ಸಲ ಒಂದು ಚಪ್ಪಾಳಿದ ಪುರಾಣ ಇಟ್ಬಿಡ್ರಿ ದಯವಿಟ್ಟು. ಅದನ್ನ ಕಲಿಸ್ಬೇಕಾಗಿದ್ರಿ. ಹೊಡ್ರಿ, ಹೊಡೆದ್ರೆ BP ಶುಗರ್ ಏನು ಬರಂಗಿಲ್ಲ. ಅವು ಎಷ್ಟು ಹೇಳಿದ್ರು ಹೊಡೆಯಂಗಿಲ್ಲ. ನೋಡ್ರಿ, ಭಾರಿ ಗಟ್ಟಿದ್ರು ಬಿಡ್ರಿ ನೀವು. ಹೊಡಿಬೇಕು, ಕಿತ್ತು ಹೊಡೆದ್ರೆ ಅಲ್ಲಿ ಮನ್ಯಾಗ ಇದ್ದವ್ರು ಯಾವ್ದು ಬರ್ಬೇಕು. ಅವ್ರು ಎಲ್ಲಿ ಹೊಡ್ಯಾಕತ್ತಾರ ಚಪ್ಪಾಳಿ ಅಂತ.
ಇನ್ನೇಮ್ ಹೊಡಿತೀರಿ? ಹೊಡಿಲಿಲ್ಲ ಅಂದ್ರೆ ಮತ್ತೆ 1 ತಾಸು ಅದನ್ನ ಪ್ರವಚನ ಮಾಡ್ತೀನಿ ನೋಡ್ರಿ. ನಾ ಹೊಡೆದ್ರೆ ಜೋರ್ ಹೊಡ್ರಿ, ಟಳ್ಳಪ್ಪಳ ಹೊಡೆದು ಕೂಡಕ್ ಹೋಗ್ಬಿಡ್ರಿ. ಮತ್ತೆ ಅದನ್ನ ತಗೋತ್ ನೋಡ್ ನಾ ವಿಷಯ ನೋಡ್ರಿ. ಗುರುಗಳು ಹೆಸರ ಏನ್ರಿ? ಸಿದ್ಧಲಿಂಗ ಮಹಾರಾಜರು, ಸಿದ್ದಪ್ಪ ಮಹಾರಾಜರು, ಲಚ್ಚಾಣದ ಸಿದ್ದಪ್ಪ ಮಹಾರಾಜರು ನೋಡ್ರಿ. ಅವ್ರ ಸಿದ್ಧಲಿಂಗ ಮಹಾರಾಜರು, ಸಿದ್ದಪ್ಪ ಮಹಾರಾಜರು, ಸಿದ್ದಪ್ಪ